ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಚಂದ್ರಯಾನದ ಕನಸು ಈಗ ಮತ್ತೊಂದು ಮಹತ್ವದ ಹಂತದತ್ತ ಸಾಗುತ್ತಿದೆ. ಚಂದ್ರಯಾನ 3 ಯಶಸ್ಸಿನ ಬಳಿಕ ಈಗ ಭಾರತ ಮತ್ತು ಜಪಾನ್ ಸೇರಿ ಕೈಗೊಳ್ಳುತ್ತಿರುವ ಚಂದ್ರಯಾನ್ 5 ಅಂದರೆ ಲೂಪೆಕ್ಸ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ವೇಗವಾಗಿ ರೂಪ ಪಡೆಯುತ್ತಿದೆ. ಈ ಜಂಟಿ ಯೋಜನೆಯ ಪ್ರಮುಖ ಉದ್ದೇಶ ಚಂದ್ರನ ಸೌತ್ ಪೋಲ್ ಪ್ರದೇಶವನ್ನು ಆಳವಾಗಿ ಅಧ್ಯಯನ ಮಾಡುವುದು, ವಿಶೇಷವಾಗಿ ಅಲ್ಲಿ ಇರುವ ವಾಟರ್ ಐಸ್ ಅನ್ನು ಪತ್ತೆ ಹಚ್ಚಿ ಅದರ ಸ್ವರೂಪವನ್ನು ತಿಳಿದುಕೊಳ್ಳುವುದು ಈ ಮಿಷನ್ ನ ಅತ್ಯಂತ ದೊಡ್ಡ ಗುರಿಯಾಗಿದೆ. ಇತ್ತೀಚೆಗೆ ಇಸ್ರೋ ಮತ್ತು ಜಾಕ್ಸಾದ ವಿಜ್ಞಾನಿಗಳು ಹಾಗೂ ಹಿರಿಯ ಇಂಜಿನಿಯರ್ಗಳು ಬೆಂಗಳೂರಿನಲ್ಲಿ ಮಹತ್ವದ ಟೆಕ್ನಿಕಲ್ ಇಂಟರ್ಫೇಸ್ ಮೀಟಿಂಗ್ ಅಂದರೆ TIM ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಮಿಷನ್ ನ ಪ್ರತಿಯೊಂದು ಪ್ರಮುಖ ತಾಂತ್ರಿಕ ಅಂಶವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿದೆ. ಉಡಾವಣೆಯಿಂದ ಆರಂಭಿಸಿ ಚಂದ್ರನ ಮೇಲೆ ಸುರಕ್ಷಿತವಾಗಿ ಇಳಿಯುವ ವರೆಗೆ ಯಾವುದೇ ಸಮಸ್ಯೆಗಳು ಉಂಟಾಗದಂತೆ ಎಲ್ಲಾ ವ್ಯವಸ್ಥೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗಿದೆ. ಈ ಮಿಷನ್ ನಲ್ಲಿ ಭಾರತ ಮತ್ತು ಜಪಾನ್ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ಹಂಚಿಕೊಂಡಿವೆ. ಇಸ್ರೋ ಚಂದ್ರನ ಮೇಲೆ ಇಳಿಯುವ ಅತ್ಯಾಧುನಿಕ ಲ್ಯಾಂಡರ್ ಅನ್ನು ವಿನ್ಯಾಸಗೊಳಿಸಿ ನಿರ್ಮಿಸಲಿದೆ. ಮತ್ತೊಂದೆಡೆ ಜಾಕ್ಸಾ ಚಂದ್ರನ ಮೇಲ್ಮೈಯಲ್ಲಿ ಸಂಚರಿಸುವ ಅತ್ಯಾಧುನಿಕ ರೋವರ್ ಅನ್ನು ಅಭಿವೃದ್ಧಿಪಡಿಸಲಿದೆ. ಈ ರೋವರ್ ಚಂದ್ರನ ಮೇಲ್ಮೈಯಲ್ಲಿ ಹಲವು ಸ್ಥಳಗಳಿಗೆ ತೆರಳಿ ಮಣ್ಣು, ಕಲ್ಲುಗಳು ಮತ್ತು ಅಲ್ಲಿ ಅಡಗಿರುವ ವಾಟರ್ ಐಸ್ ಕುರಿತು ಅತ್ಯಂತ ಅಮೂಲ್ಯ ಮಾಹಿತಿಯನ್ನು ಸಂಗ್ರಹಿಸಲಿದೆ. ಇದಕ್ಕಿಂತಲೂ ವಿಶೇಷವಾದ ಸಂಗತಿ ಏನೆಂದರೆ ಈ ಮಿಷನ್ ನಲ್ಲಿ ಇಸ್ರೋ, ಜಾಕ್ಸಾ, ESA ಮತ್ತು ನಾಸಾ ಅಭಿವೃದ್ಧಿಪಡಿಸುತ್ತಿರುವ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಲಾಗುತ್ತದೆ. ಇದರಿಂದ ವಿವಿಧ ದೇಶಗಳ ಅತ್ಯುತ್ತಮ ತಂತ್ರಜ್ಞಾನ ಒಂದೇ ಮಿಷನ್ ನಲ್ಲಿ ಕಾರ್ಯನಿರ್ವಹಿಸಲಿದ್ದು ಚಂದ್ರನ ಕುರಿತು ಇದುವರೆಗೆ ಸಿಗದಷ್ಟು ಮಹತ್ವದ ವೈಜ್ಞಾನಿಕ ಮಾಹಿತಿ ಲಭ್ಯವಾಗುವ ನಿರೀಕ್ಷೆ ಇದೆ. ಹಾಗಾದರೆ ಈ ಮಿಷನ್ಗೆ ಸೌತ್ ಪೋಲ್ ಪ್ರದೇಶವೇ ಏಕೆ ಆಯ್ಕೆಯಾಗಿದೆ? ಸ್ನೇಹಿತರೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರ್ಮನೆಂಟ್ಲಿ ಶಾಡೋವುಡ್ ರೀಜನ್ಸ್ ಅಥವಾ PSR ಎಂದು ಕರೆಯಲ್ಪಡುವ ಕೆಲವು ಪ್ರದೇಶಗಳಿವೆ. ಈ ಭಾಗಗಳಿಗೆ ಕೋಟ್ಯಾಂತರ ವರ್ಷಗಳಿಂದ ಸೂರ್ಯನ ಬೆಳಕು ತಲುಪಿಲ್ಲ. ಪರಿಣಾಮವಾಗಿ ಅಲ್ಲಿ ಅತ್ಯಂತ ಕಡಿಮೆ ತಾಪಮಾನವಿದ್ದು ವಾಟರ್ ಐಸ್ ಇಂದಿಗೂ ಸಂರಕ್ಷಿತವಾಗಿರುವ ಸಾಧ್ಯತೆ ಇದೆ ಎಂದು ವಿಜ್ಞಾನಿಗಳು ನಂಬಿದ್ದಾರೆ. ಈ ವಾಟರ್ ಐಸ್ ನಿಜವಾಗಿಯೂ ಅಲ್ಲಿ ಇರುವುದನ್ನು ದೃಢಪಡಿಸಲು ಸಾಧ್ಯವಾದರೆ ಭವಿಷ್ಯದಲ್ಲಿ ಮಾನವರು ಚಂದ್ರನ ಮೇಲೆ ದೀರ್ಘಕಾಲ ವಾಸಿಸುವ ಯೋಜನೆಗಳಿಗೆ ಇದು ಮಹತ್ತರ ನೆರವಾಗಲಿದೆ. ಏಕೆಂದರೆ ಇದೇ ವಾಟರ್ ಐಸ್ ಅನ್ನು ಕುಡಿಯುವ ನೀರಾಗಿ ಬಳಸಬಹುದು, ಅದನ್ನು ವಿಭಜಿಸಿ ಆಮ್ಲಜನಕವನ್ನು ಉತ್ಪಾದಿಸಬಹುದು. ಜೊತೆಗೆ ಹೈಡ್ರೋಜನ್ ಮತ್ತು ಆಮ್ಲಜನಕದ ಮೂಲಕ ಭವಿಷ್ಯದ ರಾಕೆಟ್ ಫ್ಯೂಯಲ್ ತಯಾರಿಸುವ ಸಾಧ್ಯತೆಯೂ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಚಂದ್ರನೇ ಬಾಹ್ಯಾಕಾಶ ಯಾನಗಳಿಗೆ ಇಂಧನ ಕೇಂದ್ರವಾಗುವ ಕನಸಿಗೆ ಈ ಮಿಷನ್ ಭದ್ರ ಅಡಿಪಾಯ ಹಾಕಲಿದೆ. ಬೆಂಗಳೂರಿನಲ್ಲಿ ನಡೆದ ಟೆಕ್ನಿಕಲ್ ಇಂಟರ್ಫೇಸ್ ಮೀಟಿಂಗ್ ವೇಳೆ ವಿಜ್ಞಾನಿಗಳು ಹಲವು ಪ್ರಮುಖ ವ್ಯವಸ್ಥೆಗಳನ್ನು ಅಂತಿಮಗೊಳಿಸಿದ್ದಾರೆ. ಲ್ಯಾಂಡರ್ ಮತ್ತು ರೋವರ್ ನಡುವಿನ ಸಂಪರ್ಕ ವ್ಯವಸ್ಥೆ, ವಿದ್ಯುತ್ ಪೂರೈಕೆ ವ್ಯವಸ್ಥೆ, 2 ಘಟಕಗಳ ತಾಂತ್ರಿಕ ಹೊಂದಾಣಿಕೆ, ಸಂಪೂರ್ಣ ಮಿಷನ್ಗಳ ವೇಳಾಪಟ್ಟಿ, ಚಂದ್ರನ ಮೇಲಿನ ಸುರಕ್ಷಿತ ಇಳಿಯುವ ಸ್ಥಳದ ಆಯ್ಕೆ ಮತ್ತು ವಿವಿಧ ಸಂಸ್ಥೆಗಳ ನಡುವಿನ ಸಮನ್ವಯ ಸೇರಿದಂತೆ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ಪರಿಶೀಲಿಸಲಾಗಿದೆ. ಚಂದ್ರನ ಮೇಲೆ ತಲುಪಿದ ನಂತರ ಯಾವುದೇ ತಾಂತ್ರಿಕ ತೊಂದರೆಗಳು ಉಂಟಾಗದಂತೆ ಈಗಿನಿಂದಲೇ ಪ್ರತಿಯೊಂದು ವ್ಯವಸ್ಥೆಯನ್ನು ಅತ್ಯಂತ ನಿಖರವಾಗಿ ಸಿದ್ಧಪಡಿಸಲಾಗುತ್ತಿದೆ. ಈ ಮಿಷನ್ ಅನ್ನು ಜಪಾನ್ ಅಭಿವೃದ್ಧಿಪಡಿಸುತ್ತಿರುವ H324L ಲಾಂಚ್ ವೆಹಿಕಲ್ ನ ಮೂಲಕ ಉಡಾವಣೆ ಮಾಡಲಾಗುತ್ತದೆ. ಭಾರತ ಸರ್ಕಾರವು ಚಂದ್ರಯಾನ 5 ಲೂಪೆಕ್ಸ್ ಯೋಜನೆಗೆ 2025 ಮಾರ್ಚ್ 10 ಅಧಿಕೃತ ಅನುಮೋದನೆ ನೀಡಿತ್ತು. ಈ ಅನುಮೋದನೆಯ ನಂತರ ಯೋಜನೆ ಪೂರ್ಣ ಪ್ರಮಾಣದ ಅಭಿವೃದ್ಧಿಯ ಹಂತಕ್ಕೆ ಪ್ರವೇಶಿಸಿದೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ
ಮಿಷನ್ 2027ರಿಂದ 2028ರ ಅವಧಿಯಲ್ಲಿ ಉಡಾವಣೆಯಾಗುವ ನಿರೀಕ್ಷೆ ಇದೆ. ಆದರೆ ಅಂತಿಮ ದಿನಾಂಕವು ಎಲ್ಲಾ ತಾಂತ್ರಿಕ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡ ನಂತರವೇ ಅಧಿಕೃತವಾಗಿ ಪ್ರಕಟವಾಗಲಿದೆ. ಈ ಮಿಷನ್ ಕೇವಲ ಮತ್ತೊಂದು ಚಂದ್ರಯಾನವಲ್ಲ ಸ್ನೇಹಿತರೆ, ಇದು ಭಾರತ ಮತ್ತು ಜಪಾನ್ ನಡುವಿನ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಐತಿಹಾಸಿಕ ಯೋಜನೆಯಾಗಿದೆ. ಜೊತೆಗೆ ಚಂದ್ರನ ಕುರಿತು ಹೊಸ ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹಿಸುವುದರೊಂದಿಗೆ ಭವಿಷ್ಯದ ಮಾನವ ಚಂದ್ರಯಾನಗಳಿಗೆ ಅಗತ್ಯವಾದ ಮೂಲಭೂತ ಮಾಹಿತಿಯನ್ನು ಒದಗಿಸುವ ಮಹತ್ವದ ಹೆಜ್ಜೆಯಾಗಿದೆ. ಚಂದ್ರಯಾನ 3 ಭಾರತಕ್ಕೆ ಐತಿಹಾಸಿಕ ಯಶಸ್ಸು ತಂದುಕೊಟ್ಟಿತ್ತು. ಇದೀಗ ಚಂದ್ರಯಾನ 5 ಆ ಯಶಸ್ಸನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದ್ದು, ಅದರ ನಂತರ ಯೋಜನೆಯಲ್ಲಿರುವ ಚಂದ್ರಯಾನ 4 ಸೇರಿದಂತೆ ಭವಿಷ್ಯದ ಮಾನವ ಚಂದ್ರಯಾನಗಳಿಗೂ ಇದು ಗಟ್ಟಿಯಾದ ತಾಂತ್ರಿಕ ನೆಲೆಯಾಗಿ ಪರಿಣಮಿಸಲಿದೆ. ಒಟ್ಟಾರೆ ಭಾರತ ಮತ್ತು ಜಪಾನ್ ಕೈಜೋಡಿಸಿರುವ ಚಂದ್ರಯಾನ 5 ಮಿಷನ್ ಚಂದ್ರನ ರಹಸ್ಯಗಳನ್ನು ಇನ್ನಷ್ಟು ಅನಾವರಣಗೊಳಿಸುವುದರ ಜೊತೆಗೆ ಮಾನವನ ಮುಂದಿನ ಬಾಹ್ಯಾಕಾಶ ಯುಗಕ್ಕೆ ದಾರಿ ತೋರುವ ಅತ್ಯಂತ ಮಹತ್ವದ ವೈಜ್ಞಾನಿಕ ಪ್ರಯತ್ನವಾಗಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚಂದ್ರಯಾನ 5 ಮಿಷನ್ ಭಾರತಕ್ಕೆ ಮತ್ತೊಂದು ಐತಿಹಾಸಿಕ ಸಾಧನೆ ತಂದುಕೊಡುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.